ರಾಜ್ಯ ರಾಜಕೀಯದ ಬಿಗ್ ಬ್ರೇಕಿಂಗ್ ಸುದ್ದಿ. ಇದು ಕಾಂಗ್ರೆಸ್ ನಾಯಕರು ಶಾಕ್ ಆಗೋ ಸುದ್ದಿ. ಕುರ್ಚಿ ಬದಲಾವಣೆಯ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಇದು ರಾಜಕೀಯ ಚಿತ್ರಣವನ್ನೇ ಚೇಂಜ್ ಮಾಡುವಂತಹ ಸುದ್ದಿ. ಬಿಗ್ಗೆಸ್ಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನ್ ಹಾಗಾದ್ರೆ? ರಾಜಕೀಯದ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡುವ ಸುದ್ದಿ ಇದು. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ನಾಯಕರು ಶಾಕ್ ಆಗೋ ಸುದ್ದಿ, ಜೆಡಿಎಸ್ ನವರು ಖುಷಿ ಪಡೋ ಸುದ್ದಿ. ರಾಜ್ಯ ರಾಜಕೀಯದ ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀನಿ. ರಾಜಕೀಯ ಚಿತ್ರಣವನ್ನೇ ಚೇಂಜ್ ಮಾಡೋ ಸುದ್ದಿ ಅಂತ ಹೇಳಿದೆ. ಬಟ್ ಇದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದಲ್ಲ. ಕಾಂಗ್ರೆಸ್ ನಲ್ಲಿ ಇರೋದು ಕುರ್ಚಿ ಕಿತ್ತಾಟ ಅಥವಾ ಕುರ್ಚಿ ಕದನ, ಯಾರಾಗ್ತಾರೆ ಮುಂದಿನ ಸಿಎಂ ಅಂತಲ್ವಾ. ಇದು 2028ರ ಎಲೆಕ್ಷನ್ಗೆ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಆಗೋ ವಿಚಾರವನ್ನ ನಾವು ತರ್ತಾ ಇದೀವಿ. ರಾಜ್ಯ ರಾಜಕಾರಣಕ್ಕೆ ದಳಪತಿ ವಾಪಸ್ ಆಗೋದು ಪಕ್ಕ. ಎಲೆಕ್ಷನ್ಗೆ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಆಗೋದು ಪಕ್ಕನ. ಹಾಗಾದ್ರೆ ದಳಪತಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರಂತೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸದ್ಯ ಕೇಂದ್ರದ ಸಚಿವರು ರಾಜ್ಯಕ್ಕೆ ವಾಪಸ್ ಆಗ್ತಾರಂತೆ. ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯಕ್ಕೆ ವಾಪಸ್ ಆಗೋದು ಗ್ಯಾರಂಟಿ ಅನ್ನೋ ಸುದ್ದಿ. 2028ರ ಅಸೆಂಬ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದು ಖಚಿತ ಕುಮಾರಸ್ವಾಮಿ ಅವರು ಅನ್ನುವ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಕುಮಾರಸ್ವಾಮಿ ನಿಲ್ಲುವ ಆ ಅಸೆಂಬ್ಲಿ ಯಾವುದು, ಅಖಾಡ ಯಾವುದು, ಯಾವ ಕ್ಷೇತ್ರ? ರಾಮನಗರನ, ಮಂಡ್ಯನ, ಅಥವಾ ಕಾಂಗ್ರೆಸ್ ನಲ್ಲಿ ಕಚ್ಚಾಟ ಇರೋ ಜಾಗನ? ಎರಡನ್ನೂ ಬಿಟ್ಟು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನಾದ್ರು ನಿಂತ್ಕೊಳ್ತಾರ? ಹಾಲಿ ಶಾಸಕ ಸಿ.ಪಿ. ಯೋಗೇಶ್ವರ್ಗೆ ಟಕ್ಕರ್ ಕೊಡ್ತಾರ? ಬಿಗ್ ಸ್ಕೆಚ್ ಹಾಕಿದ್ದಾರೆ. ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವ ಸುದ್ದಿ. ಚನ್ನಪಟ್ಟಣ ಗೆಲ್ಲುವ ಮೂಲಕ ಇಡೀ ಜಿಲ್ಲೆಯ ಮೇಲಿನ ಹಿಡಿತವನ್ನ ವಾಪಸ್ ತಗೊಳ್ಳಕ್ಕೆ ಚಿಂತನೆ ನಡೆಸಿದಂಗೆ ಕಾಣಿಸ್ತಾ ಇದೆ. ಮಂಡ್ಯ, ರಾಮನಗರ ಜಿಲ್ಲೆಗಳಲ್ಲಿ ಪಕ್ಷ ಬಲವರ್ಧನೆಗೆ ಬಿಗ್ ಪ್ಲಾನ್ ಮಾಡಿದಾರಂತೆ. ಸೊ ಈಗ ಕೇಂದ್ರದ ಸಚಿವರು ರಾಷ್ಟ್ರ ರಾಜಕಾರಣವನ್ನ ಕೈ ತೆಳ್ಕೊಂಡು ವಾಪಸ್ ರಾಜ್ಯಕ್ಕೆ ಬರ್ತಾರೆ ಅಂತ ಜೆಡಿಎಸ್ ನ ಕರೆಯುವಂತದ್ದೇ ಕಿಂಗ್ ಮೇಕರ್ಗಳು ಅಂತ. 2028 ಇವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಮತ್ತಷ್ಟು ಕಲರ್ಫುಲ್, ಇಂಟ್ರೆಸ್ಟಿಂಗ್ ಆಗಿ ಕೆಲವೊಂದು ಡೆವಲಪ್ಮೆಂಟ್ಗಳಾಗೋದ್ರಲ್ಲಿ ರಾಜಕಾರಣದಲ್ಲಿ ಅನುಮಾನವೇ ಇಲ್ಲ. ರಾಜ್ಯ ರಾಜಕಾರಣವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತವ್ರಿಗೆ ಅಂಡ್ ಇಂಟ್ರೆಸ್ಟ್ ಇರುವಂತವ್ರಿಗೆ ಈ ವಿಚಾರ ಏನಿದೆ, ಇದು ಹಬ್ಬದೂಟ. ಸೊ ಇದೀಗ ಕೇಂದ್ರದ ಸಚಿವರು ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡು ಕೇಂದ್ರದಲ್ಲಿ ಸಚಿವರೇನಿದ್ದಾರೆ ಕುಮಾರಸ್ವಾಮಿ ಅವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅನ್ನುವಂತಹದ್ದೊಂದು ಪ್ರಶ್ನೆ. ಜೆಡಿಎಸ್ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಇನ್ ಕೇಸ್ ಅವರು ವಾಪಸ್ ಆದ್ರೆ ಕಾಂಗ್ರೆಸ್ನವ್ರಿಗೆ ಸ್ವಲ್ಪ ಎದೆ ಬಡಿತ ಆಗ್ಬೋದು, ಎದೆ ಬಡಿತ ಜೋರಾಗ್ಬೋದು. ಜೆಡಿಎಸ್ನವ್ರಿಗೆ ಸಹಜವಾಗಿ ಖುಷಿ ಇರುತ್ತೆ, ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊತಾರೆ ಅನ್ನೋದು ಕುತೂಹಲ. ಎಚ್.ಡಿ.ಕೆ ಸ್ಟೇಟ್ ರಿಟರ್ನ್ಸ್ ಹಿಂದೆ ದಳಪತಿಗಳ ಬಿಗ್ ಫಾರ್ಮುಲಾ ಇದೆಯಂತೆ. 2028ರ ಎಲೆಕ್ಷನ್ ನಲ್ಲಿ ಟಾರ್ಗೆಟ್ 50 ಅನ್ನೋ ಗೇಮ್ ಪ್ಲಾನ್. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಪಕ್ಷಕ್ಕೆ ಮತ್ತಷ್ಟು ಬೂಸ್ಟ್ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. 2028ರ ಎಲೆಕ್ಷನ್ ನಲ್ಲಿ ಎಚ್.ಡಿ.ಕೆನೇ ಜೆಡಿಎಸ್ ಪ್ರಚಾರಕ್ಕೆ ಮುಂದಾಳತ್ವ. ವಾಪಸ್ ಬಂದಿರ್ತಾರಲ್ಲ, ಜೋಶ್ ಡಬಲ್ ಆಗಿರುತ್ತೆ. ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ರೀತಿ ಬಿಂಬಿಸೋ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಬಿಜೆಪಿಗೂ ಇದು ಟಕ್ಕರ್ ಕೊಡುವ ಪ್ಲಾನ್. ಹಿಂಗೆಲ್ಲರೂ ಆದ್ರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ರೀತಿಯ ಬಿಂಬಿಸೋ ಪ್ಲಾನ್ ಆಗ್ಬಿಟ್ರೆ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬಿಜೆಪಿಗೂ ಟಕ್ಕರ್ ಕೊಡೋ ಪ್ಲಾನ್ ಇದು. ಸದ್ಯಕ್ಕೆ ಇರೋದು ಇವ್ರ ಹತ್ರ 19 ಸ್ಥಾನ. 19 ಸ್ಥಾನದಲ್ಲಿ ಇರೋ 224 ಕ್ಷೇತ್ರದಲ್ಲಿ ಇವ್ರ ಫ್ರೆಂಡ್ಸ್ ಆಗಿರೋದ್ರಿಂದ
ಅಲ್ಲಿ ಆಜು ಬಾಜು ಮಾಡ್ಕೊಂಡು ಅವರು ಮಾತಾಡ್ಕೋಬೇಕು, ನಮಗಿಷ್ಟು ಕೊಡಿ ನಿಮಗಿಷ್ಟು ತಗೊಳ್ಳಿ ಅಂತ. ಈ 19ರಿಂದ 50 ಸ್ಥಾನ ದಾಟಿಸೋಕೆ ತಂತ್ರ ಅಂತಿದ್ದಾರೆ. Peacefully. We want to loot this state peacefully. Do you think he'll return to state politics? I don't think so. Wait. He wasn't supposed to be here. Daddy is home. ಈ ಟ್ರೇಲರ್ ಹೆಂಗಾಗ್ಬಿಡ್ತು ಗೊತ್ತಾ? ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ. ಪಾಪ ವರ್ಷಾನುಗಟ್ಲೆ ಕೋಟಿ ಕೋಟಿ ಖರ್ಚಾಕಿ ಟ್ರೇಲರ್ ನೆನ್ನೆ ತಾನೇ ರಿಲೀಸ್ ಆಗಿದೆ. ನಾವೆಲ್ಲರೂ ನೋಡಿದ್ವಿ ಟಾಕ್ಸಿಕ್ ಇಂದು. ಅದಕ್ಕೆ ನೋಡಿ ಅಲ್ಲಿ ಫೇಸ್ ಅಡ್ಜಸ್ಟ್ ಮಾಡಿರೋದು ನೋಡಿ. ಓಕೆ, ಬನ್ನಿ. ಈ ರಾಷ್ಟ್ರ ರಾಜಕಾರಣದಿಂದ ವಾಪಸ್ ರಾಜ್ಯ ರಾಜಕಾರಣಕ್ಕೆ ದಳಪತಿ ಕಾಲಿಡ್ತಾ ಇದ್ದಾರೆ, HDK ಬರ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳೇನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೆದ್ಕೋಣ. ನನ್ನ ಕಲ್ಲಿಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲ್ಲಿಗ ದುರ್ಗೇಶ್ ಕೊಡ್ತಾ ಹೋಗ್ತಾರೆ. ದುರ್ಗೇಶ್, ನಿಜನಾ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋದು? ಒಂದು. ಎರಡನೇದು, ಇವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸೋಕೆ JDS ಪ್ಲಾನ್ ಅಂತೆ. ಬಿಜೆಪಿ ಯೋಚನೆ ಏನು ಇದರಲ್ಲಿ? ಖಂಡಿತ ವಿದ್ಯಾ, ಏನು 2028ಕ್ಕೆ ಏನು ಕುಮಾರಸ್ವಾಮಿ ಅವರು ಕಮ್ಬ್ಯಾಕ್ ಮಾಡ್ತಾರೆ ರಾಜ್ಯಕ್ಕೆ, ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಗೆದ್ದು ಏನು ಕೇಂದ್ರ ಸಚಿವರಾಗಿದ್ದಾರೆ ಆ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ತಂತ್ರಗಳನ್ನ ಹೂಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ JDS ಪಾಳ್ಯದಲ್ಲಿ 2028ಕ್ಕೆ ಏನು ಈ ಹಿಂದೆ ಕೂಡ ಸಾಕಷ್ಟು ಬಾರಿ HD ಕುಮಾರಸ್ವಾಮಿ ಅವರು ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು, ಸಂಪೂರ್ಣವಾದ ಅಧಿಕಾರ ನನಗೆ ಸಿಕ್ಕಿಲ್ಲ, ಕೇವಲ 10 ತಿಂಗಳ ಅಧಿಕಾರ ಸಿಕ್ಕಿದೆ, ಹೀಗಾಗಿ ರಾಜ್ಯದ ಜನರು ನನಗೆ ಸಂಪೂರ್ಣವಾದಿ ಅಧಿಕಾರವನ್ನು ಕೊಡಲಿ ಅನ್ನುವಂಥ ಈ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅದ್ರ ಜೊತೆಗೆ ಈಗ ರಾಜ್ಯದಲ್ಲಿ ಮುಂಬರುವ ಚುನಾವಣೆಯ ಲೆಕ್ಕಾಚಾರಗಳು ಜೋರಾಗಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ CM ಆಕಾಂಕ್ಷಿಗಳು ಸಾಕಷ್ಟಿದ್ದಾರೆ, ಕಾಂಗ್ರೆಸ್ನಲ್ಲೂ ಕೂಡ CM ಆಕಾಂಕ್ಷಿಗಳು ಸಾಕಷ್ಟಿದ್ದಾರೆ. ಜೊತೆಗೆ HD ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾದರೆ ಮುಂದಿನ CM HD ಕುಮಾರಸ್ವಾಮಿ ಅನ್ನುವಂಥ ಒಂದು ಏನು ಟ್ರೆಂಡ್ ಸೆಟ್ ಮಾಡೋದಕ್ಕೆ ಈಗಾಗಲೇ JDS ಕೂಡ ಮುಂದಾಗ್ತಿರುವಂಥದ್ದು. ಪ್ರಮುಖವಾಗಿ ಕೇಂದ್ರ ಸಚಿವ ಸ್ಥಾನವನ್ನು ತೊರೆದು 2028ಕ್ಕೆ ಏನು ಚುನಾವಣೆಯ ಒಂದು ತಯಾರಿಯನ್ನು ಆರಂಭಿಸೋದಕ್ಕೆ ಈಗ JDS ಸಿದ್ಧವಾಗ್ತಾ ಇದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು 50ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ಮೂಲಕ ಬಿಜೆಪಿಗೂ ಕೂಡ ಟಕ್ಕರ್ ಕೊಡೋದು ಒಂದು ಕಡೆ ಆದರೆ, ಟಾರ್ಗೆಟ್ 50 ಅನ್ನುವಂಥ ಒಂದು ಏನು ಗುರಿಯನ್ನು ಇಟ್ಕೊಂಡಿದ್ದಾರೆ HD ಕುಮಾರಸ್ವಾಮಿ. ಈ ಸ್ಥಾನಗಳನ್ನು ಗೆಲ್ಲುವ ಮೂಲಕ CM ಆಕಾಂಕ್ಷೆಯನ್ನು ವ್ಯಕ್ತಪಡಿಸುವ ಜೊತೆಗೆ CM ಕುರ್ಚಿಗೆ ಬೇಡಿಕೆ ಇಡುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ JDS 80 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ, ಅದರಲ್ಲಿ 50 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ಗುರಿನ ಹೊಂದಿದ್ದಾರೆ. ಜೊತೆಗೆ ಬಿಜೆಪಿ ಜೊತೆಗೆ ಮೈತ್ರಿ ಹೋದರೆ ಕಾಂಗ್ರೆಸ್ ಸರ್ಕಾರವನ್ನ ಸೋಲಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ಹೀಗಾಗಿ ಬಿಜೆಪಿ JDS ಮೈತ್ರಿಯ ಮೂಲಕ ಚುನಾವಣೆಯನ್ನ ಎದುರಿಸಿದ್ದೇ ಆದರೆ HD ಕುಮಾರಸ್ವಾಮಿ CM ಅನ್ನೋದು ಆಗೋದು ಫಿಕ್ಸ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಸಾಕಷ್ಟು ಜನರು ಏನು CMಗಾಗಿ ಲಾಬಿಯನ್ನು ನಡೆಸಿದ್ದಾರೆ. ಆದರೆ ಇನ್ನೂ ಮುಂದೆ ಗೆಲ್ಲುವಂಥ ವಿಚಾರ ಲೆಕ್ಕಾಚಾರ ಇದ್ದರೂ ಕೂಡ ಹೈಕಮಾಂಡ್ ಜೊತೆಗೆ ಪ್ರಮುಖವಾಗಿ ಮುಖ್ಯವಾಗಿ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಅತ್ಯಾಪ್ತರಾಗಿ ಮತ್ತು ಬಹಳ ಸಂಪರ್ಕವನ್ನು ಹೊಂದಿರುವಂಥದ್ದು HD ಕುಮಾರಸ್ವಾಮಿ. ಹೀಗಾಗಿ 2028ರ ಚುನಾವಣೆಯನ್ನು ಗೆಲ್ಲಲೇಬೇಕನ್ನುವಂಥ ಉತ್ಸಾಹದಲ್ಲಿ ಮೋದಿ ಅಮಿತ್ ಶಾ ಇದ್ದರೆ ಇತ್ತ CM ಆಗಬೇಕನ್ನುವಂಥ ಒಂದು ಕನಸನ್ನು ಕಾಣ್ತಿರುವಂಥದ್ದು HD ಕುಮಾರಸ್ವಾಮಿ. ಹೀಗಾಗಿ 2028ರ ಚುನಾವಣೆಗೆ ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಅವರು ವಾಪಸ್ ಆಗ್ತಾರೆ. 28ರಲ್ಲಿ ಏನಾದರೂ ಮೈತ್ರಿ ಪಡೆ ಗೆಲುವನ್ನು ಸಾಧಿಸಿದರೆ ಕುಮಾರಸ್ವಾಮಿ CM ಆಗೋದು ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಬಿಜೆಪಿಯವರು ಯಾವ ರೀತಿ ವಿರೋಧ ಮಾಡ್ತಾರೆ, ಯಾವ ರೀತಿ ತಂತ್ರಗಳನ್ನ ಹೂಡ್ತಾರೆ ಅನ್ನೋದು ಮುಖ್ಯ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆಗಿರುವಂಥ ಯಾವ ಟಚ್ ಇದೆಯಲ್ಲ ಆ ಟಚ್ಚನ್ನು ಬಳಕೆ ಮಾಡಿಕೊಂಡು 80 ಕ್ಷೇತ್ರಗಳನ್ನ ಗುರಿಯಾಗಿಟ್ಕೊಂಡು 50 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮಂಡ್ಯ ಅಥವಾ ರಾಮನಗರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಇರುವಂಥದ್ದು. ಯಾಕಂದರೆ ಇಂತಹ ಒಂದು ಸಂದರ್ಭದಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನೇ HD ಕುಮಾರಸ್ವಾಮಿ ಅವರು ನಿಲ್ಲೋದಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಾಗಿತ್ತು, ರಾಮನಗರದ ಜಿಲ್ಲೆಯ ಮೇಲೆ ಹಿಡಿತವನ್ನು ಕಂಡುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಸೇಡನ್ನು ಕೂಡ ತೀರಿಸಿಕೊಳ್ಬೇಕು. ಜೊತೆಗೆ ಈಗಾಗಲೇ ಸಂಸದರಾಗಿರುವಂಥ ಬೆಂಗಳೂರು ಗ್ರಾಮಾಂತರ ರಾಮನಗರದ ಸಂಸದರಾಗಿರುವಂಥ ಮಂಜುನಾಥ್ ಅವರ ಸಹಾಯ ಕೂಡ ಇಲ್ಲಿ
ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಚನ್ನಪಟ್ಟಣವನ್ನು ಏನು ತಮ್ಮ ಕ್ಷೇತ್ರವನ್ನು ಆಗಿಸಿಕೊಂಡು ಅಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಎಚ್ ಡಿ ಕುಮಾರಸ್ವಾಮಿಯವರ ತಂತ್ರ ಪ್ಲಾನ್ ಎಲ್ಲವೂ ಕೂಡ ಹೇಗೆ ವರ್ಕೌಟ್ ಆಗುತ್ತೆ 2028 ಚುನಾವಣೆಗೆ ಎಷ್ಟರ ಮಟ್ಟಿಗೆ ಗೆಲುವು ತಂದು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ದುರ್ಗೇಶ್.